ಹಲೋ ಬಿಸಿ ಗೆಳೆಯರೆ, ನಾಣ್ಯಗನ್ನೇರು ಇದನ್ನೇ ಇಂಗ್ಲಿಷ್ನಲ್ಲಿ ಪೆರಿವಿಂಕಲ್ ಅಂತ, ಹಿಂದಿಯಲ್ಲಿ ಸದಾಬಹಾರ್ ಅಂತ ಅಂತಾರೆ. ಈ ಗಿಡದಲ್ಲಿ ಎಷ್ಟೋ ಔಷಧ ಗುಣಗಳು ಇವೆ. ನಾವೆಲ್ಲ ಆಗಾಗ ಇದನ್ನ ರೋಡ್ ಬದಿಯಲ್ಲಿ ನೋಡಿಯೇ ಇರ್ತೀವಿ. ಆದ್ರೆ ಅದರಿಂದ ಸಿಕ್ಕುವಂತ ಪ್ರಯೋಜನಗಳು ಗೊತ್ತಿಲ್ಲದೆ ಹಚ್ಚಿಸ್ಕೊಳ್ಳದೆ ಹೋಗ್ಬಿಡ್ತೀವಿ. ಆದ್ರೆ ಈ ಗಿಡದ ಬಗ್ಗೆ ಗೊತ್ತಾದ್ರೆ ನಿಮಗೆ ಆಶ್ಚರ್ಯವಾಗತ್ತೆ. ನಾಣ್ಯಗನ್ನೇರು ಹೂವಲ್ಲಿ ಮತ್ತೆ ಅದರ ರೆಕ್ಕೆಗಳಲ್ಲಿ ಫ್ಲೇವನಾಯ್ಡ್ಸ್ ಮತ್ತು ಆಲ್ಕನಾಯ್ಡ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ವಿನ್ಕ್ರಿಸ್ಟಿನ್, ವಿನ್ಬ್ಲಾಸ್ಟಿನ್, ವಿನ್ಕಾರ್ಟಿನ್ ತರ ಫೈಟೋಕೆಮಿಕಲ್ಸ್ ಇದರಲ್ಲಿ ಜಾಸ್ತಿಯಾಗಿ ಇರುತ್ತೆ. 1950 ಸಮಯದಲ್ಲಿ ಕೇರಳದಲ್ಲಿರುವ ಶಾಸ್ತ್ರವೇತ್ತಗಳು ನಾಣ್ಯಗನ್ನೇರಲ್ಲಿ ಇರುವಂತ ವಿನ್ಬ್ಲಾಸ್ಟಿನ್ ಕ್ಯಾನ್ಸರ್ ರೋಗವನ್ನು ಕಮ್ಮಿ ಮಾಡೋಕೆ ತುಂಬಾ ಉಪಯೋಗ ಬರುತ್ತೆ ಅಂತ ಹೇಳಿದ್ರಂತೆ. ಯಾಕಂದ್ರೆ ಇದು ಕಣಗಳನ್ನು ವಿಭಜನೆ ಮಾಡದೆ ನಿಲ್ಲಿಸಿ ಬಿಡತ್ತೆ ಅಂತ, ಅದರಿಂದ ಕಣ ವಿಭಜನೆಗೆ ಅಂತರಾಯ ಆಗತ್ತೆ ಅಂತ. ಅದೇ ತರ ಮೂತ್ರಾಶಯ, ವೃಷಣ, ಜೀರ್ಣಕೋಶ, ಅಂಡಾಶಯ ಮತ್ತು ಚೆಸ್ಟ್ ಕ್ಯಾನ್ಸರ್ ನ ಕಮ್ಮಿ ಮಾಡೋಕೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಪರಿಶೋಧನೆಗಳು ಹೇಳ್ತಾ ಇವೆ. ಪ್ರಪಂಚ ಆರೋಗ್ಯ ಸಂಸ್ಥೆ ಇದನ್ನು ಅತ್ಯಂತ ಪ್ರಭಾವವಂತವಾದ, ಸುರಕ್ಷಿತವಾದ ಮತ್ತು ಕಮ್ಮಿ ಖರ್ಚಲ್ಲಿ ಸಿಗುವಂತ ಔಷಧಿ ಅಂತ ಇದನ್ನು ತುಂಬಾ ಚೆನ್ನಾಗಿ ವರ್ಗೀಕರಿಸಿದ್ದಾರೆ. 2003 ನಲ್ಲಿ ಇಲಿ ಮೇಲೆ ಮಾಡಿದ ಒಂದು ಅಧ್ಯಯನ ಪ್ರಕಾರ ಇದರ ಎಲೆಯ ರಸದಲ್ಲಿ ಶುಗರ್ನ ಕಂಟ್ರೋಲ್ ಮಾಡುವ ಔಷಧ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಈ ಎಲೆಯ ರಸ ಪ್ಯಾಂಕ್ರಿಯಾಸ್ ಅಲ್ಲಿ ಇರುವಂತ ಚಿಕ್ಕ ಕಣಗಳಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಡಯಾಬೆಟಿಕ್ ಲಕ್ಷಣಗಳು ಇವೆ ಅಂತ ಈ ಪರಿಶೋಧನೆ ಹೇಳ್ತಾ ಇದೆ. ಆದ್ರೂನು ಇದರ ಮೇಲೆ ಇನ್ನಷ್ಟು ಪರಿಶೋಧನೆ ಮಾಡ್ಬೇಕಂತೆ. 2010 ನಲ್ಲಿ ಮಾಡಿದಂತ ಒಂದು ಪರಿಶೋಧನೆ ಪ್ರಕಾರ ಇದರ ಎಲೆಯಲ್ಲಿ ಆಲ್ಕನಾಯ್ಡ್ಸ್ ಅನ್ನೋ ಒಂದು ರಸಾಯನ ಸಮ್ಮೇಳನಗಳು ಇದೆ ಅಂತ, ಇದು ಬ್ರೈನ್ ಡೆವಲಪ್ ಆಗೋಕ್ಕೆ ತುಂಬಾ ಸಹಾಯ ಮಾಡತ್ತೆ ಅಂತ 2017 ನಲ್ಲಿ ಮಾಡಿದ ಒಂದು ಪರಿಶೋಧನೆಯಲ್ಲಿ ನಾಣ್ಯಗನ್ನೇರು ಹೆಂಗಸರು ಗಂಡಸರಲ್ಲಿ ಕೂದಲು ಉದುರುವಂತ ಒಂದು ದೊಡ್ಡ ಸಮಸ್ಯೆಗೆ ಇದು ಸಹಾಯ ಮಾಡತ್ತೆ ಅಂತ. ಆದ್ರೂನು ಈ ವಿಷಯದ ಮೇಲೆ ಇನ್ನಷ್ಟು ಅಧ್ಯಯನ ಬೇಕು ಅಂತ ಪರಿಶೋಧನೆಗಳು ಹೇಳ್ತಾ ಇದೆ. ನಾಣ್ಯಗನ್ನೇರು ಎಲೆಗಳನ್ನ ಕ್ಲೀನ್ ಆಗಿ ಮಾಡಿ ಅದರಿಂದ ಬರುವಂತ ರಸ ಪ್ರತಿದಿನ ಬೆಳಿಗ್ಗೆ ಕುಡಿಯೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಸಮಸ್ಯೆಯಿಂದ ನಮಗೆ ವಿಮುಕ್ತಿ ಸಿಗತ್ತೆ. ಈ ಗಿಡದ ಬೇರನ್ನು ತಗೊಂಡು ಬಂದು ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಆ ಪುಡಿನ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಅರ್ಧ ಟೀಸ್ಪೂನ್ ಈ ಪೊಡಿಗೆ 1 ಟೀಸ್ಪೂನ್ ಹನಿನ ಮಿಕ್ಸ್ ಮಾಡಿ ಶುಗರ್ ಪ್ರಾಬ್ಲಮ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಕ್ಕೆ ಇದರ ರಸ ಸಹಾಯ ಮಾಡತ್ತೆ. ನಾಣ್ಯಗನ್ನೇರನ್ನು ಒಂದ್ ವೇಳೆ ಜಾಸ್ತಿಯಾಗಿ ತಗೊಳ್ಳೋದ್ರಿಂದ ವಿಕಾರ, ವಾಂತಿ, ತಲೆನೋವು ಮತ್ತು ಜ್ವರ ತರ ದುಷ್ಪ್ರಭಾವ ಆಗಬಹುದು. ಇದರನ್ನು ಉಪಯೋಗ ಮಾಡೋಕೆ ಮುಂಚೆ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು ವೈದ್ಯರ ಸೂಚನೆಯನ್ನು ತಗೊಳ್ಳೋದು ಮರಿಬಾರದು.